ನಮ್ಮ ಶಾಲೆಯಲ್ಲಿ 2022-23ನೇ ಸಾಲಿನ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಸಾಮಾಜಿಕ ಪರಿಶೋಧನೆ ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ಜಾರಿಯಾಗಿತ್ತು. ಇವತ್ತು 4ನೇ ದಿನ, 3 ದಿನ ಪರಿಶೋಧನೆ ನಡೆದಿದೆ. ಈ ಪರಿಶೋಧನೆ ಕಾರ್ಯಕ್ರಮಕ್ಕೆ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಾಗಿ ಶ್ರೀಯುತ ಶಿವಕುಮಾರ್ ಅವರು ಆಗಮಿಸಿದರು. ಈ 3 ದಿನಗಳ ಕಾಲ ಆ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಪಾಲ್ಗೊಂಡಿದ್ದರು. ಇವತ್ತಿನ ದಿನ ಪಾಲಕರ ಸಭೆಗೆ ಶ್ರೀ ಶಿವಕುಮಾರ್ ಸರ್ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಇನ್ನೊಬ್ಬ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ಅಮರೇಶ್ ಸರ್ ಅವರು ಬಂದಿದ್ದಾರೆ. ಅವರನ್ನು ಕೂಡ ಈ ಗ್ರಾಮ ಸಭೆಯ ಪಾಲಕರ ಸಭೆಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಗ್ರಾಮದ ಹಿರಿಯ ವ್ಯಕ್ತಿಗಳಾಗಿರ್ತಕ್ಕಂಥ ಶ್ರೀಯುತ ಗಂಗಪ್ಪ ಅವರನ್ನು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಬೇಕಂತೇಳಿ, ಈ ಪಾಲಕರ ಸಭೆಯ ಅಧ್ಯಕ್ಷತೆ ವಹಿಸಬೇಕಂತೇಳಿ ಈ ಗಂಗಪ್ಪ ಅವರನ್ನು ಕೂಡ ಸ್ವಾಗತ ಕೊಡ್ತಾ ಇದ್ದೇನೆ. ಅದೇ ರೀತಿ ಈ ಗ್ರಾಮ ಸಭೆಗೆ ಪಾಲ್ಗೊಳ್ಳಲು ಶ್ರೀಯುತ ಹುಡುಗಪ್ಪ ಅವರನ್ನು, ಮತ್ತು ಅನ್ಮೇಶ್ ಅವರನ್ನು, ಅಭಿಷೇಕ್ ಅವರನ್ನು, ಪ್ರವೀಣ್ ಕುಮಾರ್ ಅವರನ್ನು, ಫಕೀರಪ್ಪನವರನ್ನು, ಹುಲಿಗಮ್ಮಜ್ಜಿ ಅವರನ್ನು, ದುರ್ಗಮ್ಮ ಅವರನ್ನು, ಅಂಬಿಕಾ ಅವರನ್ನು, ಮತ್ತು ಸಣ್ಣೀರಪ್ಪ ಅವರನ್ನು, ಮತ್ತು ಶ್ರೀಮತಿ ದೇವಮ್ಮನವರನ್ನು, ಮತ್ತು ಹುಡುಗಪ್ಪನವರನ್ನು, ಉಮೇಶ್, ಮಂಜುನಾಥ್, ಈ ಥರ ಎಲ್ಲ ಪಾಲಕರನ್ನು ಮತ್ತು ಈ ಊರಿನ ಹಿರಿಯರನ್ನು ಮತ್ತು ಮುದ್ದು ಮಕ್ಕಳನ್ನು, ಹಿತೈಷಿಗಳನ್ನು ಹೃತ್ಪೂರ್ವಕವಾಗಿ ಪಾಲಕರ ಸಭೆಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಅಂತ ಹಾರೈಸುತ್ತಾ ಈ ಮುಂದಿನ ಕಾರ್ಯಕ್ರಮವನ್ನು ಗ್ರಾಮದ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಶ್ರೀಯುತ ಶಿವಕುಮಾರ್ ಅವರು ಮುಂದುವರಿಸ್ತಾರೆ. ಎಲ್ರಿಗೂ ನಮಸ್ಕಾರ. ನಮ್ಮ ಹೆಸರು ಶಿವಕುಮಾರ್ ಅಂತೇಳಿ. ನಾವು ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು. ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ರಾಯಚೂರು, ಸಮಗ್ರ ಶಿಕ್ಷಣ ಇಲಾಖೆ ರಾಯಚೂರು, ತಾಲೂಕು ಸಿಂಧನೂರು 2022-23ನೇ ಶೈಕ್ಷಣಿಕ ವರ್ಷದ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಸಾಮಾಜಿಕ ಪರಿಶೋಧನೆಯ ಪಾಲಕ ಸಭೆ ಇಂದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬಾಲಾಜಿ ಕ್ಯಾಂಪಲ್ಲಿ ಹಮ್ಮಿಕೊಂಡಿದ್ದು, ಈ ಪಾಲಕ ಸಭೆ ಉದ್ದೇಶ ಹಾಗೂ ಸಾಮಾಜಿಕ ಪರಿಶೋಧನೆಯ ಈ ಸಮಗ್ರ ಶಿಕ್ಷಣದ ಉದ್ದೇಶ, ಅದರ ಬಗ್ಗೆ ನಾನು ಸ್ವಲ್ಪ ನನ್ನ ಮಾತ್ರ ವ್ಯಕ್ತಪಡಿಸ್ತೀನಿ. 2022-23 ಸಾಲಿನ ಶೈಕ್ಷಣಿಕ ವರ್ಷದ ಅಂದರೆ ಶಾಲಾ ಅನುದಾನ STMC ಅನುದಾನ ಯಾವ ರೀತಿ ಬಂದಿತ್ತು, ಜಮಾ ಆಗಿತ್ತು, ಆ ಅನುದಾನ ಯಾವುದಕ್ಕಾಗಿ ಖರ್ಚು ಮಾಡಿದರು, ಅದ್ರ ಸಂಬಂಧಪಟ್ಟಂಥ ಬಿಲ್ಲು ವಚನಗಳು ಇದಾವೇ ಇಲ್ಲ, ಅದಕ್ಕೋಸ್ಕರ ಈ ಒಂದು ಪರಿಶೋಧನೆಯನ್ನು ಹಮ್ಮಿಕೊಂಡಿದ್ದು ಈ ಶಾಲೆಯಲ್ಲಿ. ಪ್ರತಿಯೊಂದು ಶಾಲೆಯಲ್ಲಿ 1ರಿಂದ 15 ಮಕ್ಕಳಾಗಿರ್ತಕ್ಕಂಥ ಶಾಲೆಗೆ 12,500 ರೂಪಾಯಿ ಅನುದಾನ ಜಮಾ ಆಗುತ್ತೆ. ಅದೇ ರೀತಿ 16ರಿಂದ 100 ಮಕ್ಕಳಿರುವಂಥ ಶಾಲೆಯಲ್ಲಿ 25,000 ರೂಪಾಯಿ ಅನುದಾನ ಜಮಾ ಆಗುತ್ತೆ. ಆ ಅನುದಾನವನ್ನು ಬಂದಿರ್ತಕ್ಕಂಥ ಅನುದಾನವನ್ನು ಯಾವ ರೀತಿ ಖರ್ಚು ಮಾಡಿರ್ತಾರೆ ಶಾಲೆಯಲ್ಲಿ, ಅದು ಸಂಬಂಧಪಟ್ಟ ಬಿಲ್ಲು ವಚನಗಳು ಇದಾವೇ ಇಲ್ಲ, ಅವನು ಸರಿಯಾಗಿ ಮೇಂಟೆನೆನ್ಸ್ ಮಾಡಿದಾರೇ ಇಲ್ಲ. ಆ ರೀತಿ ಒಂದು ಉದ್ದೇಶಕ್ಕೋಸ್ಕರ ಸಮಗ್ರ ಶಿಕ್ಷಣವನ್ನು ಪರಿಶೋಧನೆ ಮಾಡೋಕ್ಕೆ ಈ ಸಭೆಯನ್ನು ಹಮ್ಮಿಕೊಂಡಿದ್ದು. ಅದೇ ರೀತಿ ಮುಖ್ಯವಾಗಿ ಶಾಲಾ ಮಕ್ಕಳ ಕಲಿಕಾ ಗುಣಮಟ್ಟ ಯಾವ ರೀತಿ ಇದೆ, ಮಕ್ಕಳಿಗೆ ಸರಿಯಾಗಿ ಕಲಿಸ್ತಾ ಇದ್ದಾರೆ ಇಲ್ಲ, ಸರಿಯಾಗಿ ಹೋಮ್ವರ್ಕ್ ಮಾಡ್ತಾ ಇದ್ದಾರೆ ಇಲ್ಲ, ಆ ಹೋಮ್ವರ್ಕ್ ಕೊಟ್ಟಿದ್ದನ್ನು ಮಕ್ಕಳು ಮಾಡ್ಕೊಂಬರ್ತಾರೆ ಇಲ್ಲ, ಮಾಡ್ಕೊಂಬಂದ್ಮೇಲೆ ಟೀಚರ್ ಸರಿಯಾಗಿ ಅದು ಚೆಕ್ ಮಾಡ್ತಾರೆ ಇಲ್ಲ. ಅದಾದಮೇಲೆ ಕುಡಿಯ ನೀರಿಂದಾಗಿರ್ಬೋದು, ಶೌಚಾಲಯ ಆಗಿರ್ಬೋದು, ಪ್ರತಿಯೊಂದು ಸಮಗ್ರವಾಗಿ ಪರಿಶೋಧನೆ ಮಾಡಿ ಈ ಒಂದು ಪಾಲಕ ಸಭೆಯಲ್ಲಿ ಎಲ್ಲರ ಸಮ್ಮುಖದಲ್ಲಿ ವ್ಯಕ್ತಪಡಿಸೋದೇ ಈ ಒಂದು ಸಾಮಾಜಿಕ ಪರಿಶೋಧನೆಯಾಗಿದ್ದು, ನಿಮ್ಮ ಶಾಲೆಯಲ್ಲಿ ಸುಮಾರು ಇವತ್ತಿಗೆ 4 ದಿನ ಅಂದರೆ 4 ದಿನಗಳು ಇದು ಒಂದು ಸಮಗ್ರ ಶಿಕ್ಷಣ ಹಮ್ಮಿಕೊಂಡಿದ್ದು. ಮೊದಲನೇ ದಿನ ಕಡತಗಳ ಪರಿಶೀಲನೆ ಮಾಡೋದು, ಅಂದರೆ ಬಿಲ್ಲು ವಚನಗಳು, ಆಮೇಲೆ ಸರಿಯಾಗಿ ದಾಖಲಾತಿಗಳು ಸರಿಯಾಗಿದ್ದಾವೆ ಇಲ್ಲ, ಅದ್ರ ಬಗ್ಗೆ ಒಂದು ದಿನ ಪರಿಶೀಲನೆ ಮಾಡೋದಿರುತ್ತೆ. 2ನೇ ದಿನ ಮಕ್ಕಳ ದಾಖಲಾತಿ ಹಾಗೂ ಹಾಜರಾತಿ ಹಾಗೂ ಅವರ ಕಲಿಕಾ ಗುಣಮಟ್ಟ, ಮಕ್ಕಳು ಎಷ್ಟರ ಮಟ್ಟಿಗೆ ಓದ್ತಾ ಇದ್ದಾರೆ, ಎಷ್ಟರ ಮಟ್ಟಿಗೆ ಹುಷಾರಾಗಿದ್ದಾರೆ, ಸರಿಯಾಗಿ ಓದ್ತಾರೇ ಇಲ್ಲ, ಸರಿಯಾಗಿ ಬರೆಯೋಕ್ಕೆ ಬರ್ತಾ ಇಲ್ಲ, ಅದ್ರ ಬಗ್ಗೆ ಒಂದು ಪರಿಶೀಲನೆ ಮಾಡೋದಂಥದ್ದು. 3ನೇ ದಿನ ನಿಮ್ಮಗಳ ಮನೆ ಅಂದರೆ ಪಾಲಕರ ಪೋಷಕರ ಮನೆ ಭೇಟಿ ಮಾಡೋದು, ಮಕ್ಕಳ ಪಾಲಕರ ಪೋಷಕರ ಮನೆ ಭೇಟಿ. ನಿಮ್ಮ ಮಕ್ಕಳು ಸರಿಯಾಗಿ ಶಾಲೆ ಹೋಗ್ತಾರಿಲ್ಲ, ಸರಿಯಾಗಿ ಊಟ ಕೊಡ್ತಾರೆ ಶಾಲೆಯಲ್ಲಿ, ಆಮೇಲೆ ಸರಿಯಾಗಿ ಮನೆ ಬಂದಿಂದ ಹೋಮ್ವರ್ಕ್ ಎಲ್ಲ ಬರೆಯೋದು ಓದೋದು ಮಾಡ್ತಾರೆ ಇಲ್ಲ, ಟೀಚರ್ಸ್ ಏನಾದ್ರು ನಿಮಗೆ ಅವ್ರ ಮಕ್ಕಳಿಗೆ ಹೋಮ್ವರ್ಕ್ ಕೊಡ್ತಾರಿಲ್ಲ, ಮಕ್ಕಳು ಬಂದು ಮಾಡ್ತಾರಿಲ್ಲ, ಇದ್ರ ಬಗ್ಗೆ ನಿಮ್ಮ ಹತ್ರ ಕೇಳೋದಿರುತ್ತೆ. ನಿನ್ನೆ 3ನೇ ದಿನ ನಿಮ್ಮ ಪಾಲಕರ ಮನೆಗಳು ಭೇಟಿ ಬಂದಿದ್ವಿ. ಕೆಲವೊಂದು ಮನೆಗಳಲ್ಲಿ ಲಾಕ್ ಮಾಡಿತ್ತು, ಕೆಲವೊಂದು ಮನೆ ಇದ್ದಲ್ಲಿ ನಾವು ಮಾತಾಡಿಸಿ ಸಹಿ ಮಾಡಿಸ್ಕೊಂಡು ಬಂದಿದ್ದೀವಿ. ಇದ್ರ ಉದ್ದೇಶ ಇಷ್ಟೇ, ಮಕ್ಕಳಲ್ಲಿ ಕಲಿಕಾ ಗುಣಮಟ್ಟ ಹೆಚ್ಚಿಸುವುದು. ಈ ಸಾಮಾಜಿಕ ಪರಿಶೀಲನೆ ಉದ್ದೇಶ ಮಕ್ಕಳಲ್ಲಿ ಕಲಿಕಾ ಗುಣಮಟ್ಟವನ್ನು ಹೆಚ್ಚಿಸುವುದು, ಹಾಗೂ ಶಾಲೆ ಟೀಚರ್ ಸರಿಯಾಗಿ ಬರ್ತಾರ ಇಲ್ಲ, ಸರಿಯಾದ ವೇಳೆಗೆ ಬರ್ತಾರೆ, ಬೆಳಗ್ಗೆ ಲೇಟಾಗಿ ಬರೋದು, ಮಧ್ಯಾಹ್ನ ಬೇಗ ಹೋಗೋದು, ಈ ಥರ ಮಾಡ್ತಾರೆ. ಆ ಒಂದು ಪರಿಶೋಧನೆಗೂ ಇದರಲ್ಲಿ ಜಾರಿಗೊಳ್ಳುತ್ತದೆ.
ಅದೇ ರೀತಿ ಶಾಲೆಗೆ ಬಂದಿರ್ತ 2022-23 ಎಷ್ಟು ಅನುದಾನ ಬಂದಿತ್ತು ಆ ಅನುದಾನ ಯಾವುದಾದ್ರು ಖರ್ಚು ಮಾಡಿದಾರೆ ಅಂತ ನಿಮ್ಮ ಮುಂದೆ ವ್ಯಕ್ತಪಡಿಸ್ತೇನೆ. ಅದ್ರ ಬಗ್ಗೆ ಏನಾದರೂ ಈಗ ಆಗಿಲ್ಲ ಅಂತಂದರೆ ಏನಾದರೂ ಆಕ್ಷೇಪಣೆ ಇದ್ದರೆ ಅದ್ರ ಬಗ್ಗೆ ಮುಕ್ತವಾಗಿ ಎಲ್ಲರೂ ಚರ್ಚೆ ಮಾಡೋಣ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬಾಲಾಜಿ ಕ್ಯಾಂಪ್ 2022-23 ಸಾಲಿನ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಅನುದಾನದ ಅಡಿಯಲ್ಲಿ ಸೃಜನೆಯಾದ ಚಟುವಟಿಕೆಗಳ ಭರಿಸಿದ ವೆಚ್ಚದ ಸಂಕ್ಷಿಪ್ತ ವಿವರ. ಒಟ್ಟು ಪ್ರಾರಂಭಿಕ ಮೊತ್ತ 3,771 ರೂಪಾಯಿ, ಒಟ್ಟು ಅನುದಾನದ ಮೊತ್ತ 6,595 ರೂಪಾಯಿ, ಒಟ್ಟು ಬಡ್ಡಿ ಮೊತ್ತ 157 ರೂಪಾಯಿ, ಒಟ್ಟು ಮೊತ್ತ 10,023 ರೂಪಾಯಿ, ಒಟ್ಟು ಖರ್ಚಾದ ಮೊತ್ತ 6,595 ರೂಪಾಯಿ, ಒಟ್ಟು ಚಟುವಟಿಕೆಗಳ ಸಂಖ್ಯೆ 3, ಒಟ್ಟು ಉಳಿದ ಮೊತ್ತ 6,603 ರೂಪಾಯಿ. ಇಷ್ಟು ಈ ಅನುದಾನ ಜಮಾ ಆಗಿರುತ್ತದೆ 2022-23 ಸಾಲಿನಲ್ಲಿ. ಆ ಅನುದಾನ ಯಾವುದೇ ಚಟುವಟಿಕೆಗಳು ನಿರ್ವಹಿಸಿದ್ದಾರೆ ಅಂತಂದು ತಿಳಿಯಪಡಿಸ್ತೇನೆ. ಇತರೆ ಚಟುವಟಿಕೆಗಳು ವಿವರ: 20/10/2022ರಂದು 3,175 ರೂಪಾಯಿ ಶೌಚಾಲಯಕ್ಕೆ ಬಾಗಿಲು ತಂದು ಖರ್ಚು ಮಾಡಿರ್ತಾರೆ. ಈ ಒಂದು ಶಾಲೆಯ ಶೌಚಾಲಯಕ್ಕೆ ಬಾಗಿಲು ಮುರಿದಾಗಿರುತ್ತೆ, ಆ ಬಾಗಿಲು ತಂದು ರಿಪೇರಿ ಮಾಡಿಸಿರ್ತಾರೆ, 3,175 ರೂಪಾಯಿ. ಅದೇ ರೀತಿ 17/1/2023 2,120 ರೂಪಾಯಿ ಶೂ ಮತ್ತು ಸಾಕ್ಸ್ ಖರ್ಚು. ಅಂದರೆ ಈ ಲಾಸ್ಟ್ ಇಯರಲ್ಲಿ 2022-23ರಲ್ಲಿ ಮಕ್ಕಳಿಗೆ ಶೂ ಸಾಕ್ಸ್ ಕೊಟ್ಟಿದ್ದಾರೆ. ಈ ವರ್ಷದಲ್ಲಿ ಹೋದ ವರ್ಷ ಶೂ ಮತ್ತು ಸಾಕ್ಸ್ ಕೊಟ್ಟಾರಮ್ಮ. ಅದಕ್ಕೆ ಖರ್ಚು 2,120 ರೂಪಾಯಿ ಮಾಡಿರ್ತಾರೆ. ಅದೇ ರೀತಿ 1,300 ರೂಪಾಯಿ ಕಲಿಕೋಪಕರಣ ಖರೀದಿಸುವ ಖರ್ಚು, ಅಂದರೆ ಶಿಕ್ಷಕರ ಒಂದು ಕಲಿಕೋಪಕರಣಗಳು ಖರೀದಿ ಮಾಡೋಕ್ಕೋಸ್ಕರ 1,300 ರೂಪಾಯಿ ಖರ್ಚು ಮಾಡಿರ್ತಾರೆ. ಅದೇ ರೀತಿ ಈ ಒಂದು ಶಾಲೆಯಲ್ಲಿ ಸಾಮಾಜಿಕ ಪರಿಷದೆ ಹಮ್ಮಿಕೊಂಡಾಗ ನಮ್ಗೆ ಕೆಲವೊಂದು ಗುಣಾತ್ಮಕ ಅಂಶಗಳು ಕಂಡು ಬಂದಿರ್ತವೆ. ಅವು ಯಾವ್ಯಾವ ಅಂದರೆ ಶಾಲೆಯ ಶಿಕ್ಷಕರು ಸರಿಯಾದ ಸಮಯ ಪಾಲನೆ ಮಾಡ್ತಾರೆ, ಎಲ್ಲ ಕಡತಗಳು ಮತ್ತು ಬಿಲ್ಲುಗಳು ಅಚ್ಚುಕಟ್ಟಾಗಿ ನಿರ್ವಹಿಸಿರುತ್ತಾರೆ,